ವಿನಿಶಾ ಪೋಗಟ್ ಒಂದು ದೊಡ್ಡ ಬ್ಯಾಡ್ ಲಕ್ ರೀ ಈ ಹೆಣ್ಣುಮಗಳಿಗೆ ಒಲಿಂಪಿಕ್ ಸ್ಟೀಲ್ ಆಗಿದ್ದು. ನೀವು ಯೋಚನೆ ಮಾಡಿ ನೋಡಿ ಎಷ್ಟು ದುರದೃಷ್ಟ ಅಂತ ಹೇಳಿದ್ರೆ, ಇದೇ ವಿನಿಶಾ ಪೋಗಟ್ಗೆ ಈ ಹುಡುಗಿ ಆಡದಂಥ ಎಲ್ಲ ಪಂದ್ಯಗಳನ್ನು ಗೆದ್ದ ಮೇಲೇ ಫೈನಲ್ಗೆ ಹೋಗಿದ್ದು. ನಿಜ ಅಲ್ವಾ? ಲಾಜಿಕ್ ನೋಡಿ ಇಲ್ಲಿ ಹೇಗಿದೆ ಅಂತ ಹೇಳಿ. ಎಲ್ಲ ಪಂದ್ಯಗಳಲ್ಲೂ ಕೂಡ ನಿಯಮ ಬಾಹಿರವಾಗಿ ಏನು ಗೆದ್ದಿಲ್ಲ ಈ ಹುಡುಗಿ, ತೂಕ ಹೆಚ್ಚಿಸ್ಕೊಂಡೇನು ಗೆದ್ದಿರಲಿಲ್ಲ. ನಿಜ ತಾನೇ? ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ ಎಲ್ಲ ಫೈನಲ್ ದಾಟ್ಕೊಂಡು ಆನಂತರ ಫೈನಲ್ಗೆ ಬಂದಿದ್ದಲ್ವಾ? ಬಂದಿದ್ದಾಗ ಆಡಿದಷ್ಟು ಪಂದ್ಯಗಳಲ್ಲಿ ನಿಯಮವನ್ನು ಮೀರಿರಲಿಲ್ಲ ಹುಡುಗಿ. ವೆಯ್ಟ್ ಕೂಡ ಗೇನ್ ಮಾಡ್ಕೊಂಡಿರಲಿಲ್ಲ. ವೆಯ್ಟ್ ಗೇನ್ ಆಗಿದ್ದರೆ ಪ್ರತಿ ಪಂದ್ಯಕ್ಕೆ ಮುಂಚೆ ಕೂಡ ವೆಯ್ಟ್ ತೂಕ ಹಾಕ್ತಾರಲ್ಲ ಹೆಣ್ಮಗಳದ್ದು, ಅವಾಗ ಸಿಕ್ಕಾಕೊಂಡ್ಬಿಡ್ತಾ ಇತ್ತಾನೆ ಈ ಹೆಣ್ಮಗಳು. ಅವಾಗ ಸಿಕ್ಕಾಕೊಂಡಿದ್ದರೆ ಆ ಮ್ಯಾಚ್ಗೆ ಡಿಸ್ಕ್ವಾಲಿಫೈ ಆಗ್ತಾ ಇದ್ಲು. ಸರಿ, ಫೈನಲ್ವರೆಗೂ ಬಂತಪ್ಪ. ಫೈನಲ್ವರೆಗೂ ಬಂದಮೇಲೆ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಚೆಕ್ ಮಾಡಿದಾಗ ತೂಕ ಹೆಚ್ಚಳ ಆಗಿಬಿಟ್ಟಿತ್ತು. ಹರಸಾಹಸ ಮಾಡಿ ಆ ಹುಡುಗಿ ಒಂದು 2 kg ತೂಕ ಇಳಿಸ್ಕೊಂಡು ಒಂದು 100 ಗ್ರಾಮ್ ವಿಚಾರದಲ್ಲಿ ಯಾಮಾರ್ಬಿಟ್ಲ ಹುಡುಗಿ. ಸೊ ಹಾಗಾಗಿ ಫೈನಲ್ಗೆ ನೀನು ಮ್ಯಾಚ್ ಆಡೋಕ್ಕೆ ಅರ್ಹತೆ ಇಲ್ಲಮ್ಮ ಅಂತ ಹೇಳಬಹುದು. ಇಡೀ ಜಗತ್ತಲ್ಲಿ ಇಂತಹ ಒಂದು ಅನ್ಯಾಯದ ತೀರ್ಪನ್ನು ಒಂದು ಆಟಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದು ನಾವು ಪ್ಯಾರಿಸ್ ಒಲಿಂಪಿಕ್ಸಲ್ಲಿ. ಯಾಕೆ ಅಂತ ಹೇಳಿದ್ರೆ, ಫೈನಲ್ಗೆ ನೀನು ಆಡಲಿಕ್ಕೆ ತೂಕ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದ ಮೇಲೆ ನಿನಗೆ ಗೋಲ್ಡ್ ಕೊಡೋಕ್ಕಾಗಲ್ಲಮ್ಮ, ಯು ಆರ್ ಎಲಿಜಿಬಲ್ ಫಾರ್ ಸಿಲ್ವರ್ ಅಂತಾದರೂ ಹೇಳಬೇಕು. ನಿಜ ತಾನೇ? ಲಾಜಿಕ್ ಅಲ್ವಾ? ಏಕೆಂದರೆ ಬೇರೆಲ್ಲ ಮ್ಯಾಚನ್ನು ಅನ್ಯಾಯದಿಂದ ಗೆದ್ದಿಲ್ಲ. ಡೋಪ್ ಅಥವಾ ಉದ್ದೀಪನ ಸೇವಿಸಿ ಆ ಹೆಣ್ಮಗಳು ಗೆದ್ದಿರಲಿಲ್ಲ, ಅಥವಾ ಇನ್ನೇನೋ ಮೋಸ ಮಾಡಿ ಗೆದ್ದಿರಲಿಲ್ಲ. ಆ ಗೆಲುವೆಲ್ಲವೂ ಕೂಡ ಕರೆಕ್ಟಾದಂಥ ಗೆಲುವುಗಳೇ. ಫೈನಲ್ಗೆ ಬರೋಕ್ಕೆ ನೀನು ತೂಕ ಜಾಸ್ತಿ ಆಯಿತು ಅನ್ನೋ ಕಾರಣ ಇಟ್ಕೊಂಡು ಫೈನಲ್ ಪಂದ್ಯ ನೀನು ಆಡಲಿಕ್ಕೆ ಆಗಲ್ಲ ಅಂತ ಹೇಳಿದ ಮೇಲೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಗೋಲ್ಡ್, ಯು ಹ್ಯಾವ್ ಟು ರಿಸೀವ್ ದ ಸಿಲ್ವರ್ ಅಂತ ಹೇಳಬೇಕಿತ್ತಲ್ವೇ? ಅದು ಮಾಡಲಿಲ್ಲ. ದೊಡ್ಡ ಅನ್ಯಾಯ ಆಯಿತು. ಕಣ್ಣೀರು ಹಾಕಿದ್ಲು ಆ ಹೆಣ್ಣುಮಗಳು. ಆನಂತರ ಬಂದಾಗ ನಿಮಗೆ ಗೊತ್ತಿರಲಿ, ಆ ಹೆಣ್ಣುಮಗಳು ಏರ್ಪೋರ್ಟಿಂದ ಮನೆ ತಲುಪುವುದಕ್ಕೆ 13 ಗಂಟೆಗಳ ಕಾಲ ಟ್ರಾವೆಲ್ ಮಾಡಿದ್ದಾರೆ. ತುಂಬ ಹತ್ತಿರದ ಡಿಸ್ಟೆನ್ಸ್ ಅದು. ಅಂಥ ಭವ್ಯ ಸ್ವಾಗತ ಸಿಕ್ತು. ಚಿಕ್ಕ ಚಿಕ್ಕ ಕೆಲಸ ಮಾಡೋರು ಕೂಡ 100 ರೂಪಾಯಿ 200 ರೂಪಾಯಿ ತಂದು ಕೊಟ್ಟಿದ್ದಾರೆ ಹೆಣ್ಣುಮಗಳಿಗೆ. ಇರಲಿ, ಇದೀಗ ಈ ಒಂದು ಬ್ಯಾಡ್ ಲಕ್ಕಿಂದ ವಿನಿಶಾ ಪೋಗಟ್ ಆಚೆ ಬಂದಿದ್ದಾರೆ. ಕುಸ್ತಿ ಫೆಡರೇಷನನ್ನು ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಅಂತ ಇದ್ನಲ್ಲ, ಇವನ ವಿರುದ್ಧವಾಗಿ ಕೆಂಡಾಮಂಡಲ ಕಾರಿರೋದು. ಏನಂದರೆ, ವಿನೇಶ ಗುಟುರಿಗೆ ದೆಹಲಿ ಪೊಲೀಸರು ಇದೀಗ ನಡುಗಿಬಿಟ್ಟಿದ್ದಾರೆ. ಪೋಗಟ್ಗೆ ಕೋರ್ಟ್ನ ಬೆಂಬಲ ಸಿಕ್ಕಿದೆ. ಈಗ ಕೋರ್ಟ್ನ ಶಕ್ತಿ ಸಿಕ್ತು. ಬ್ರಿಜ್ಭೂಷಣ್ ವಿರುದ್ಧವಾಗಿ ಸಾಕ್ಷಿ ಯಾರ್ಯಾರು ಹೇಳಬೇಕಾಗಿತ್ತಲ್ಲ ಅಂಥ ಕುಸ್ತಿಪಟುಗಳಿಗೆ ಒಂದು ಭದ್ರತೆ ಕೊಡಲಾಗಿತ್ತು. ಇವನೇನೋ ಮಾಡಿಬಿಡ್ತಾನೆ ಕುಸ್ತಿಪಟುಗಳಿಗೆ ಅಂತ. ಆ ಭದ್ರತೆನೇ ಹಿಂಪಡ್ಕೊಂಡ್ಬಿಟ್ರೆ ಇದು ಯಾಕೆ ಅಂತ ಕೋರ್ಟಲ್ಲಿ ಕ್ವಶನ್ ಮಾಡಿದಾಗ, ಇಲ್ಲ, ಇದು ಮಾಡಿಕೂಡ್ದು ನೀವು ಅಂತ ಹೇಳಿ ಕೋರ್ಟ್ ಹೇಳ್ತು. ಹಾಗಾಗಿ ಯಾವ ವ್ಯಕ್ತಿಗಳು ಇವನ ವಿರುದ್ಧ ಆರೋಪ ಮಾಡಿದ್ರೋ, ಈ ಆರೋಪಗಳಿಗೆ ಯಾರ್ಯಾರು ಸಾಕ್ಷಿಗಳಾಗಿದ್ರೋ ಅವರಿಗೆ ಮತ್ತೆ ಇದೀಗ ರಕ್ಷಣೆ ಸಿಗ್ತಾ ಇದೆ. ಇದು ದೆಹಲಿ ಕೋರ್ಟ್ನ ಆರ್ಡರ್.